ಎಸ್, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಬೀಟ್ ನ್ಯೂಸ್. ವರದಿಯ ಫಲಶ್ರುತಿ ಶಿರಹಟ್ಟಿ ಬಸ್ ನಿಲ್ದಾಣದ ತಗ್ಗು ಗುಂಡಿಗೆ ಸಿಕ್ಕಿತು ಮುಕ್ತಿ. ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದ ಸರ್ಕಾರಿ ಸಾರಿಗೆ ಬಸ್ ನಿಲ್ದಾಣದ ಮುಖ್ಯ ಗೇಟಿನ ಬಳಿ ಬೃಹತ್ ಆಕಾರದ ತಗ್ಗು ಗುಂಡಿ ಬಿದ್ದು ಇದರಲ್ಲಿ ಮಳೆ ನೀರು ತುಂಬಿಕೊಂಡು ಕೆರೆಯಂತಾಗಿತ್ತು. ಇದರ ಪರಿಣಾಮ ಬಸ್ ನಿಲ್ದಾಣಕ್ಕೆ ಬರುವ ಸಾರ್ವಜನಿಕರಿಗೆ, ಪ್ರಯಾಣಿಕರಿಗೆ ಹಾಗೂ ವಾಹನ ಸಂಚಾರಕ್ಕೆ ಬಹಳಷ್ಟು ತೊಂದರೆ ಉಂಟಾಗುವುದಲ್ಲದೆ ತಗ್ಗು ಗುಂಡಿಯಲ್ಲಿ ಮಳೆಯ ನೀರು ನಿಂತು ಕೊಳಚೆ ಪ್ರದೇಶ ಆಗಿತ್ತು. ಇನ್ನು ಈ ಕುರಿತು ಕಳೆದ ಜುಲೈ 8ರಂದು ಬುಧವಾರ ಶಿರಹಟ್ಟಿ ಬಸ್ ನಿಲ್ದಾಣದ ದ್ವಾರದ ಬಳಿ ಕೆರೆಯಂತಾದ ಗುಂಡಿಗೆ ಮುಕ್ತಿ ಯಾವಾಗ ಎಂಬ ಶೀರ್ಷಿಕೆ ಅಡಿಯಲ್ಲಿ ಕರ್ನಾಟಕ ಬೀಟ್ ನ್ಯೂಸ್ ಸುದ್ದಿವಾಹಿನಿಯಲ್ಲಿ ವರದಿಯನ್ನು ಪ್ರಸಾರ ಮಾಡಲಾಗಿತ್ತು. ಇನ್ನು ಈ ಸುದ್ದಿಯನ್ನು ಗಮನಿಸುವ ಮೂಲಕ ಇದಕ್ಕೆ ಸ್ಪಂದಿಸಿದ ಗದಗ ಜಿಲ್ಲೆಯ ರಸ್ತೆ ಸಾರಿಗೆ ಇಲಾಖೆಯ ವಿಭಾಗೀಯ ಅಧಿಕಾರಿಗಳಾದ ಡಿಸಿ ಹಾಗೂ ಡಿಟಿಒ ಇವರು ತಗ್ಗು ಗುಂಡಿಯನ್ನು ಮುಚ್ಚಿಸಲು ಈಗ ಸೂಕ್ತ ಕ್ರಮವನ್ನು ಕೈಗೊಂಡಿದ್ದು, ಇಲ್ಲಿನ ಸಾರ್ವಜನಿಕರು ಕರ್ನಾಟಕ ಬೀಟ್ ನ್ಯೂಸ್ಗೆ ಧನ್ಯವಾದಗಳನ್ನು ಹೇಳಿದ್ದಾರೆ. ವರದಿ ಚಂದ್ರಶೇಖರ್ ಸೋಮಣ್ಣವರ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.